ನಾನು ಡಿಸಿಎಂ ಆಗಿ 1,000 ದಿನ ಆಗಿದೆ. ನೊಣವಿನಕೆರೆ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಷಣ ಮಾಡ್ತಾ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ನಾನು ಡಿಸಿಎಂ ಆಗಿ 1,000 ದಿನ ಆಗಿದೆ. ನೊಣವಿನಕೆರೆ ಅಜ್ಜಯ್ಯನ ಶಕ್ತಿ ಪ್ರದರ್ಶನ ಇಲ್ಲದೆ ಇದ್ದಿದ್ರೆ ಈ ಸರ್ಕಾರ ಇಷ್ಟು ಶಕ್ತಿಯುತವಾಗಿ ಇರ್ತಾ ಇರಲಿಲ್ಲ. ಮುಂದೆ ಏನಾಗುತ್ತೆ ಅನ್ನೋದು ನಾನು ಈಗ ಚರ್ಚೆ ಮಾಡಲ್ಲ. ಅಜ್ಜಯ್ಯನ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಕೆಲವರು ನಕ್ರು. ಅದು ನನ್ನ ನಂಬಿಕೆ, ಅದೇ ನನ್ನ ಶಕ್ತಿ. ಏನಪ್ಪ ನೀನು ಒಕ್ಕಲಿಗ ಈ ಮಠಕ್ಕೆ ಹೋಗ್ತೀಯಾ ಅಂತಾರೆ. ಹುಟ್ಟಬೇಕಾದ್ರೆ ನಾವು ಅರ್ಜಿ ಹಾಕೊಂಡು ಹುಡ್ತೀವ, ಮುಂದಿನದ್ದನ್ನ ಕಾಲವೇ ತೀರ್ಮಾನ ಮಾಡುತ್ತೆ ಅಂತಲೂ ಡಿ ಕೆ ಶಿವಕುಮಾರ್ ಹೇಳಿದ್ರು. ಅವರ ಮಾರ್ಗದರ್ಶನದಲ್ಲಿ ಅನ್ನಿದಂತೆ ನಾವೆಲ್ಲ ಕೂಡ ನಡೀತಾ ಇದ್ದೇವೆ. ಮುಂದಿನ ಕಾಲ ತೀರ್ಮಾನಗಳಾಗ್ತವೆ. ನಾನೇನು ಹೆಚ್ಚಿಗೆ ಇಲ್ಲ. ಮುಂದಿನ ಕಾಲ ತೀರ್ಮಾನಗಳಾಗ್ತವೆ. ನಾನೇನು ಹೆಚ್ಚಿಗೆ ಇಲ್ಲ. ಮುಂದಿನ ಕಾಲ ತೀರ್ಮಾನಗಳಾಗ್ತವೆ. ನಾನೇನು ಹೆಚ್ಚಿಗೆ ಇಲ್ಲ. ನಾನು ಇಲ್ಲಿಗೆ ಬಂದಿರೋದು ನಿಮ್ಮಂಗೆ ಶ್ರೀಗಳ ಮಾರ್ಗದರ್ಶನವನ್ನು ಪಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ಇದರೊಂದು ಶಕ್ತಿ ಪೀಠದ ಆಶೀರ್ವಾದವನ್ನು ಪಡಲಿಕ್ಕೆ ನಾವೆಲ್ಲ ಬಂದಿದ್ದೇವೆ. ನಿಮಗೂ ನಮಗೆಲ್ಲ ಕೂಡ ಖಂಡಿತ ಒಳ್ಳೇದಾಗ್ತದೆ ಅನ್ನೋದು ನಮಗೆ ನಂಬಿಕೆ ಇದೆ. ಆದ್ದರಿಂದ ನಾನು ಹಿಂದೆ ಕೆಲವು ಸಂದರ್ಭದಲ್ಲಿ ಹೇಳಿದ್ದೇನೆ, ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಅವಕಾಶದಲ್ಲಿ ನಾವು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋಣ. ಅದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅವರ ಮಾರ್ಗ